ಆತ್ಮೀಯ ವೀಕ್ಷಕ ಬಂಧುಗಳೇ, ಮೊನ್ನೆ ತಾನೇ ಮಂಗಳವಾರದ 27ನೇ ತಾರೀಕು ರಥೋತ್ಸವ ನಡೀತಿದೆ. ಮಾನ್ಯರಮಸೊಡ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ದಿನದಂದು ಮಹಾಪ್ರಸಾದದ ಸೇವೆಯನ್ನು ನಮ್ಮೂರಿನ ಅಂದರೆ ಮಾನ್ಯರಮಸೊಡ ಗ್ರಾಮದ ಗದುಗಿನ ಬಂಧುಗಳು ಸತತ ನಿರಂತರವಾಗಿ 17 ವರ್ಷಗಳ ಕಾಲ 16 ವರ್ಷವನ್ನು ಯಶಸ್ವಿ ಪೂರೈಸಿ ಈ ವರ್ಷ 17 ವರ್ಷದ ಪ್ರಸಾದದ ಸೇವೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಅವರು ಆಯೋಜನೆ ಮಾಡಿದ್ದು ವಿಶೇಷವಾಗಿತ್ತು. ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ನಿರಂತರವಾಗಿ ಒಂದು ಭಕ್ತಿ ಸೇವೆಯನ್ನು, ಅದು ಪ್ರಸಾದವನ್ನು ಬಂದಂಥ ಜಾತ್ರಾ ಮಹೋತ್ಸವದ ಎಲ್ಲ ಭಕ್ತಾದಿಗಳಿಗೆ ರುಚಿಯಾದಂತಹ ಒಂದು ಪ್ರಸಾದವನ್ನು ಆಯೋಜಿಸಬೇಕು ಅಂತಕ್ಕಂಥ ಮನದಾಳದ ಒಂದು ಭಕ್ತಿಯ ಸೇವೆಯ ಮನಸ್ಸೇನಿದೆ ಅದು ನಿರಂತರವಾಗಿ ಎದೆಗುಂದದೆ ಎಷ್ಟೇ ಜನ ಬಂದಾಗಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಾಳ್ಮೆಯಿಂದ, ಸಹನೆಯಿಂದ, ಶಿಸ್ತಿನಿಂದ ಭಾಳ ಅತ್ಯಂತ ಯಶಸ್ವಿಯಾಗಿ ಈ ರಥೋತ್ಸವಕ್ಕೆ ಬಂದಂಥ ಸಹಸ್ರಾರು ಜನರಿಗೆ ಉತ್ತಮ ಒಂದು ಕುಡಿಯುವ ನೀರು ಮತ್ತು ಪ್ರಸಾದದ ಸೇವೆಯನ್ನು ನಿರಂತರವಾಗಿ ಮಾನ್ಯರಮಸೊಡ ಗ್ರಾಮದ ಗದುಗಿನ ಬಂಧುಗಳ ಬಳಗ ಆ ಒಂದು ಸೇವೆಯನ್ನು ಮಾಡುತ್ತಾ ಬರ್ತಾ ಇದೆ. ಅಲ್ಲಿ ಹಿರಿಯರೆನ್ನದೇ ಕಿರಿಯರೆನ್ನದೇ ಪ್ರತಿಯೊಬ್ಬರು ಕೂಡ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಗದುಗಿನ ಬಂಧುಗಳ ಎಲ್ಲ ಸಹೋದರ ಸಹೋದರಿಯರು ನಿರಂತರವಾಗಿ 2 ದಿನಗಳ ಕಾಲ ತಮ್ಮ ಭಕ್ತಿ ಸೇವೆಯನ್ನು ಈ ಪ್ರಸಾದದ ಸಿದ್ಧತೆಯಲ್ಲಿ ತಾವುಗಳು ತೋಡಿಕೊಳ್ತಾರೆ. ತಾವೇ ಆ ಒಂದು ಪ್ರಸಾದವನ್ನು ತಯಾರಿಸಿ ತಮ್ಮ ಕೈಯಾರ ತಮ್ಮ ಭಕ್ತಿ ಸೇವೆಯನ್ನು ಪ್ರಸಾದವನ್ನು ನೀಡುವುದರ ಮೂಲಕವಾಗಿ ಮಾನ್ಯರಮಸೊಡ ಗ್ರಾಮದ ಗದುಗಿನ ಬಂಧುಗಳು ನಿರಂತರವಾಗಿ 16 ವರ್ಷಗಳ ಪೂರೈಸಿ ಇವತ್ತು 17ನೇ ವರ್ಷದ ಮಹಾಪ್ರಸಾದದ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದು ಜಾತ್ರಾ ಮಹೋತ್ಸವದ ಇನ್ನೊಂದು ಮೆರುಗು ಅಂತಲೇ ಹೇಳ್ಬೋದು. ಯಾವುದೇ ಭಕ್ತಿ ಸೇವೆಯನ್ನು ಮಾಡುವಾಗ ನಿರಂತರವಾಗಿ ವಿವಿಧ ಇಲಾಖೆಗಳಲ್ಲಿ ತಮ್ಮ ಕಾರ್ಯವನ್ನು ಸೇವಿಸುವಂತಹ ಅನೇಕ ಜನ ಅಧಿಕಾರಿ ವರ್ಗದವರು ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಮ್ಮಗಳ ಭಕ್ತಿ ಸೇವೆಯನ್ನು ಕೊಡುವಂಥದ್ದು ಬಹಳ ವಿಶೇಷತೆ. ತಾವು ಎಲ್ಲೇ ಇದ್ದಕ್ಕೆ ಕೂಡ ಪ್ರಸಾದ ನಡೆಯುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಿನಿಂದ ಈ ಒಂದು ಮಹಾಪ್ರಸಾದದ ಸೇವೆಯನ್ನು ಬಂದಂಥ ಭಕ್ತಾದಿಗಳಿಗೆ ಅದನ್ನು ಮುಟ್ಟಿಸುವಂಥ ಪ್ರಯತ್ನಶೀಲತೆ ನಿರಂತರವಾಗಿದೆ. ಯಾವತ್ತೂ ಕೂಡ ಭಕ್ತಿ ಸೇವೆಗೆ ಹಿನ್ನಡೆ ಬಾರದ ಹಾಗೆ ನಿರಂತರವಾಗಿರ್ತಕ್ಕಂತಹ ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲೇ ಈ ಒಂದು ಭಕ್ತ ಸಾಗರಕ್ಕೆ ದೊಡ್ಡ ಮಟ್ಟದ ಒಂದು ಪ್ರಸಾದದ ಸೇವೆಯನ್ನು ಮಾಡುವಂಥ ಮನಸ್ಸು ಬೆಳೀತಾ ಹೋಗ್ತಾ ಇದೆ. ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು 17 ವರ್ಷಗಳ ಕಾಲ ಪ್ರಸಾದದ ಸೇವೆಯನ್ನು ಮಾಡುತ್ತಾ ಬಂದಿರತಕ್ಕಂಥ ಗದುಗಿನ ಬಂಧುಗಳ ಎಲ್ಲರಿಗೂ ಕೂಡ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಒಳ್ಳೆಯ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಜೊತೆಗೆ ಈ ಒಂದು ಪ್ರಸಾದದ ಸೇವೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಭಕ್ತಾದಿಗಳಿಗೆ ಅವರಿಗೂ, ಅವರ ಕುಟುಂಬಕ್ಕೂ, ಅವರ ಮಕ್ಕಳಿಗೂ ಕೂಡ, ಅವರ ಮೊಮ್ಮಕ್ಕಳಿಗೂ ಕೂಡ ಒಳ್ಳೆಯ ಆಯುಷ್ ಆರೋಗ್ಯ ಶಿಕ್ಷಣ ಎಲ್ಲದನ್ನು ಕೂಡ ಕೊಟ್ಟು ಕರುಣಿಸಿ ಇನ್ನೂ ಕೂಡ ದೊಡ್ಡ ಮಟ್ಟದ ಒಂದು ಭಕ್ತಿ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಈ ಕುಟುಂಬಕ್ಕೆ ದಯಪಾಲಿಸಲಿ ಅಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿಯಲ್ಲಿ ಭಕ್ತಿಯಿಂದ ಬೇಡಿಕೊಳ್ತಾ ಇನ್ನೂ ಕೂಡ ಮುಂದಿನ ವರ್ಷದ ಪ್ರಸಾದದ ಸೇವೆ 18ನೇ ವರ್ಷದ ಪ್ರಸಾದದ ಸೇವೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಒಳ್ಳೆಯ ಒಂದು ಸೇವೆಯನ್ನು ಮಾಡುವಂತೆ ತಾವುಗಳು ಇನ್ನೂ ಕೂಡ ತನು ಮನ ಧನದ ಶಕ್ತಿಯುತವಾಗಿ ತಾವುಗಳು ಇನ್ನೂ ಬೆಳೆಯುವಂತೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ತಮಗೆ ಶಕ್ತಿಯನ್ನು ಕೊಡಲಿ ಅಂತ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾ ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಓಂ ಶ್ರೀ ವೀರಭದ್ರಾಯ ನಮಃ.